ಅಸ್ಸಲಾಂ ವಲೈಕುಂ. ಗುಲ್ಜಾರ್ ಬಂದ್ರೆ ಇವತ್ತು 27ನೇ ಉಪವಾಸ. ನಮ್ಮ ವಕ್ಫ್ ಬೋರ್ಡ್ನ ಎಲ್ಲ ಪದಾಧಿಕಾರಿಗಳು ಮತ್ತು ವೈಸ್ ಚೇರ್ಮನ್ ಹಫೀಜ್ ಸಾಹೇಬರು, ಎಲ್ಲ ಪದಾಧಿಕಾರಿಗಳು, KMDC ಅಧ್ಯಕ್ಷರು ಎಲ್ಲ ಬಂದಿದ್ರು. ಎಲ್ಲಾರ್ಗೂ ಮತ್ತೆ ಆಫೀಸ್ ವೃಂದವರ್ಗೂ ಇಫ್ತಿಯಾರ್ ಕೂಟ ಇಟ್ಕೊಂಡಿದ್ವಿ. ಇಫ್ತಿಯಾರ್ ಕೂಡ ಎಲ್ಲ ಪಾಲ್ಗೊಂಡಿದ್ರು. ಎಲ್ಲಾರು ಖುಷಿ ಆಯ್ತು. ಒಂದು ಪ್ರೀತಿಯಿಂದ ಇಫ್ತಿಯಾರ್ ಕೂಟ ಮುಗೀತು. ಎಲ್ಲ ಸಂತೋಷ ಆಯ್ತು. मैं अमीन प्रसाद मुख्य वाइस प्रेसिडेंट। आज 20 रोजा रमजान के आज हम इफ्तियार प्रोग्राम रखे थे हमारे वक्फ बोर्ड में। सब मिलकर अच्छा प्रोग्राम करे, पूरा इफ्तियार करे सभी, पूरा हमारा ऑफिसर सभी और KMDC ऑफिसर आए थे, पूरा हमारा होम भी थे, खुशी से आज इफ्तियार प्रोग्राम अच्छा करे। आज वक्फ बोर्ड में हमारे टुमकुर डिस्ट्रिक्ट में तमाम मेम्बरान पूरे इफ्तियार पार्टी करे। वक्फ बोर्ड के अंदर बहुत अच्छी इफ्तियार पार्टी किए गए। इसी के इफ्तियार पार्टी के अंदर हमारे KMDC और माइनॉरिटीज के जिम्मेदार हजरात और हमारे वक्फ बोर्ड के जिम्मेदार हजरात सब मिलकर इस इफ्तियार पार्टी को खुशी और खुर्रम के साथ मनाया है। इंशाअल्लाह अगले साल और इससे अच्छा, और हमारे चेयरमैन और बड़े बड़े जिम्मेदार सब मिलकर इससे अच्छी और गैर और मुस्लिम को साथ में लेकर करने की कोशिश करेंगे। ಅಂದ್ಕೊಂಡಿದ್ದು ಇದು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಮಾಡಿ ಈ ಬಿಲ್ ಬಗ್ಗೆ ನಾವೇನಿಗೆ ಹೇಳಕ್ಕಾಗಲ್ಲ. ಹಿರಿಯರನ್ನ ನಾವು ಸೇರಿ ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡುವಾಗ ಏನ್ ಮಾಡ್ತೀವಿ. ಆದ್ರೆ ವಕ್ಫ್ ಬೋರ್ಡ್ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕಾಗಿದೆ. ಇದರಲ್ಲಿ ವಕ್ಫ್ ಬೋರ್ಡ್ ಎಲ್ಲಾ ಜಿಲ್ಲೆಯ ಎಲ್ಲಾ ನಾಯಕರಿಗೆ ಕರೆಸಿ ಒಂದುಗೂಡಿಸಿ ಒಂದು ಪ್ಲಾಟ್ಫಾರ್ಮ್ ತಯಾರು ಮಾಡಿ, ಒಂದು ವೇದಿಕೆ ತಯಾರು ಮಾಡಿ, ಇದು ಬೋರ್ಡ್ ಸಂಸ್ಥೆ ಜವಾಬ್ದಾರಿ ಮಾಡಬೇಕಾಗಿದ್ವಿ. ಇದುವರೆಗೂ ಇದ್ರ ಬಗ್ಗೆ ಅದೇ ನಮ್ಮ ಮುಖ್ಯಸ್ಥರು ಗಮನ ಹರಿಸಿಲ್ಲ. ನಾನು ಮನವಿ ಮಾಡ್ತಿದ್ದೀನಿ, ಜಿಲ್ಲೆಯ ಎಲ್ಲಾ ಮುಖ್ಯಸ್ಥರು, ನಮ್ಮ ಅಧ್ಯಕ್ಷರು, ಅಧಿಕಾರಿ ಇದ್ರ ಬಗ್ಗೆ ರೂಪುರೇಷೆಗಳನ್ನು ಮಾಡಿ ಕಾನೂನು ಚೌಕಟ್ಟಿನೊಳಗೆ ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಾನು ಮನವಿ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತುಹು.